ಮಂದಿ ಮನ್ಯಾಗ ನಾಯಿ ಇರ್ಬೇಕ, ನಮ್ಮ ಮನ್ಯಾಗ ನಮ್ಮ ಮಾಯ ಯಾವಾಗ ಹೋಗ್ತಾರ ನಂಗಾಗಿದೆ. 4 ಎಮ್ಮಿ ಸಾಕ್ಯಾರಿ. ಈಗ ನೀವು ಊರ್ ಕಡೆಗೆ ಕಬ್ಬು ಬಿತ್ತಿರಿ, ಎಲ್ಲ ತೋಟ ಪಟ್ಟಿ ಅವ. ನಮ್ಮ ಅವರ ಕಡೆಗೆ ತೋಟ ಇಲ್ಲ, ಪಟ್ಟಿಲ್ಲ. 4 ಎಮ್ಮಿಗಳಿತ್ತು. 4 ಎಮ್ಮೆ ಒಂದು ಎಮ್ಮಿ ಹಿಡಿತಿತ್ತು. ಎಮ್ಮಿ ಹಾಲು ಹಿಡ್ಕೋಕಿ ₹100 ಹಾಲು ಹೋಟೆಲ್ ಹಾಕಿ ಎಮ್ಮಿ ಸೆರೆ ಹೊಡಕಿ ತಾನೇ ಬರ್ತದೆ. ಒಂದು ದಿವಸ ಏನಾಗಿದ್ರಿ, 3 ಎಮ್ಮಿ ವಾಪಸ್ ಬಂದಾವ, ನಿನ್ನೆ ಎಮ್ಮಿನೇ ಬಂದಿಲ್ಲ. ನಮ್ಮ ವಾಪಸ್ ನಾನು ₹100 ಹೋಯ್ತು, ನಾನು ₹100 ಹೋಯ್ತು, ₹100 ಹೋಯ್ತು. ನಾನು ₹100 ಹೋದೊಳಕ ಎಮ್ಮಿ ಚಿಂತೆ ನೀವು ಹೋಗಂಗೀರಿ ಅಂತೇಳಿ ಇನ್ನು ಹಳ್ಳಿಯಾಗ್ಬಿಟ್ರೆ ನಮ್ಮ ಎಮ್ಮಿ ಚಿಂತೆ ಮಾಡ್ತಾರೆ ಅಂತೇಳಿ ಕರ್ಕೊಂಡೋಗಿ ನಮ್ಮ ಆಯಿ ಕಲಬುರಗಿಗೆ ಇಟ್ಕೊಂಡಿದ್ದಕ್ಕ. 1 ದಿವಸ ಹೋಯ್ತು, 2 ದಿವಸ ಹೋಯ್ತು, 3 ದಿವಸ ಚಾಲನೆ ಮಾಡಿದ್ರು. ಯಪ್ಪ ನನಗೋಯ್ತು ಊರಾಗ್ಬಿಡು, ನನಗೋಯ್ತು ಊರಾಗ್ಬಿಡು, ಊರಾಗಿದ್ದು ಅದು ಬಾಗ್ಲಾಗ್ತಾರ, ರಾತ್ರಿ ಬಾಗ್ಲಾಗ್ತಾರ, ನನ್ನ ಮನಸ್ಸು ಬಾಲಾಗ್ಯದಪ್ಪ, ಹಳ್ಳಿಯಾಗ್ಬಿಡು. ಈ ಮುದುಕಿಯರು ಹೊಳ್ಳೆ ಸಿಕ್ಕಾಗ ಮನಸ್ಸು ಬರ್ಲಕ್ಕ ಹಳ್ಳ ಕಟ್ಟಿ ಮಾಡ್ಕೊತ 4 ಮಂದಿಗೆ ಅಟ್ಟಿ ಸೂಸಿಗೆ ಬ್ಯಾಗ್ ಮಾಡಿ 4 ಮಂದಿ ಮನೆ ಪೇಂಟ್ ಕೆಲಸ ಬಂದ್ರೆ ಮುದುಕಿಯರಿಗೆ ಮನಸ್ಸು ಬರ್ಲಿಲ್ಲ. ಇನ್ನು ನಮ್ಮ ಆಯಿ ಮನಸ್ಸು ಬರಲಾಗ್ಯದ ಅಂತ ಹೇಳಿ ಕಲಬುರಗಿ ಶಾಲೆ ಹೊಸಪ್ಪನಿಗೆ ಕೆರೆ ಕರ್ಕೊಂಡು ಹೋಗಿದ್ವಿ. ಗಾರ್ಡನ್ದಾಗ ನಮ್ಮ ಆಯಿ ಕರ್ಕೊಂಡ್ ಬರ್ಬೇಕಂತೇಳಿ ಗಾಡಿನಾಗ ಏನು ಕೈ ಹಿಡ್ಕೊಂಡು ಕೆರೆ ಹೊರಟಿದ್ದ ಗಾರ್ಡನ್ದಾಗ ಒಂದು ಹುಡುಗಿ ಕೂತಿದ್ದದು. 2 ಲವರ್ಸ್ ಇದ್ದು. ಆ ಹುಡುಗಿ ಕಣ್ಣಿಟ್ಟು ಹೇಳಕತ್ತಿದ್ದ, ಪ್ರಿಯೇ ನಿನ್ನ ಕಣ್ಣು ದಾಳಿಂದ ಹುಲ್ಲು, ಪ್ರಿಯೇ ನಿನ್ನ ಕಣ್ಣು ದಾಳಿಂದ ಹಣ್ಣು, ನಿನ್ನ ಕಣ್ಣಾಗಿ ಇಡೀ ಪ್ರಪಂಚ ಕಾಣ್ತದ, ಪ್ರಪಂಚ ಅಂದವ. ಆ ಹುಡುಗಿಗೆ ಮತ್ತೆ ನಮ್ಮ ಆಯಿ ಕಿವಿ ನೋಡಿ, ಸಣ್ಣ ಕೈ ಬಿಡು ಅಂಗಡಿ ಕೈಯನ್ನು ಕೈ ಕಸೋಳಪ್ಪ ಅಂಗಡಿ ಹೋಗಲಿ ಏನಪ್ಪ ಅದನ್ನ ಕಣ್ಣಾಗಿ ಇಡೀ ಪ್ರಪಂಚ ಕಾಣ್ತದ, ನೀವು ಪುಣ್ಯ ಬರ್ತೀರಪ್ಪ. ನಾನು ಎಲ್ಲಿ ಬಂದು 4 ದಿವಸ ಆಗ್ಯದ, ಎಲ್ಲೆಲ್ಲ ಕಾಣ್ತದೆ ನೋಡಪ್ಪ. ಹುಡುಗಿ ಕಣ್ಣಾಗಿ ಎಣ್ಣೆ ಹುಡ್ತಕ್ಕಂಥ ಹಾಸ್ಯ ಪ್ರಜ್ಞೆ ಯಾರಿಗೆ ಅಂದ್ರೆ ಅದು ಮುದುಕಿಯರಿಗೆ ಇರ್ತದೆ. ಅದಕ್ಕೆ ನಾವು ಎಲ್ಲರೂ ವೇದಿಕೆಗೆ ಬಂದಂದ್ರ ನಮ್ಮ ಹುಡುಗರು ಹೇಳ್ತಕ್ಕ ಫಸ್ಟಿಗೆ ಅಪ್ಪ ಮುದುಕಿಯರು ಇರ್ತವೆ. ನಮ್ಮ ಊರಾಗ ಮುದುಕಿಯರೇ ಭಾಳ ಬರಲ್ಲ. ಮುದುಕಿಯರಿಗೆ ಕಂಡ್ರೆ ಎದಿ ಹಾಕ್ತಾರೆ, ಮಾತಾಡಕ್ಕೆ ಎದಿ ಸಾಲಬೇಕು. ಮನ್ಗೆ ಎಲ್ಲರೂ ನಗ್ಲಕತ್ತಾರೆ, ಎಲ್ಲರೂ ನಿಗ್ಲಕತ್ತಾರೆ, ಎದು ಕೂತು ಮುದುಕಿ ಮನ್ಗಳು ಹೇಳಕತ್ತಾರ. ಯಾಕೆ ಹೇಳಕತ್ತೀರಿ? ಐತಮ್ಮ ಸುಮ್ಮನೆ ಮಾತಾಡ, ನನ್ನ ಮಗಳು ರಗಡಾಗ ಅಲ್ಲವ ನನ್ನ ತಳ್ಳಕತ್ತಿದ್ರಿ. ಏನಾಗ್ಯ? ಐದು ಸುಮ್ಮ ಕೊಂಡ್ರು ನನ್ನ ರಗಡಾಗ್ಯದ. ಏನಾಗ್ಯದ? ನನ್ನ ಎಮ್ಮಿ ಸತ್ತು 4 ದಿವಸ ಆಗ್ಯದ. ಅಲ್ಲವ ಎಮ್ಮಿ ಸತ್ತು ನನ್ನ ಯಾಕು ತಳ್ಳಕತ್ತಿ? ಐತಮ್ಮ ನೀನು ಓದಿದವರು ನನ್ನ ಎಮ್ಮಿ ನೆನಪು ಬರ್ತಾವ. ಅಲ್ಲ ಎಮ್ಮಿಗೆ ನೆನಪಿ ಅಲ್ಲ ನಾ ಎಮ್ಮಿ ಮೂಲಕ ನನ್ನ ಎಮ್ಮಿ ಮೂಲಕ ಹೆಂಗೀನಿ ಅಂದೆ. ಐತಮ್ಮ ನನ್ನ ಎಮ್ಮಿನ ಸಾಯ ಟೈಮಿ ನಿಮಗೆ ಒಂದ್ರಿ ಸತ್ತು ಹೋಯ್ತು ನೋಡಪ್ಪ. ಮುದುಕಿಯರಿಗೆ ಕಂಡ್ರೆ ಎದು ಹಾಕಂತ ನನಗೆ, ಅದಕ್ಕೆ ಮುದುಕಿಯರಿಗೆ ಕಂಡ್ರೆ ಆಗಿಬಿಡ. ಆದ್ರೆ ಮುದುಕಿಯರಿಗೆ ಸಂಸ್ಕಾರ ಮಾಡಿ 80 ವರ್ಷದ ಮುದುಕಿ ಹಿಂಗೆ ಎದುರು ಕುಂತಿದ್ದಾಳ್ರಿ. ತಲೆ ಮೇಲೆ ಸೆರಗ ಹನಿ ತುಂಬಾ ಕೂಕು ನೋಡ್ರಿ. ಅವಾಗೆಲ್ಲ ಈಗ ಇಟ್ಟು ಸಣ್ಣ ಹಸ್ತರಿ. ಈಗ ಆಗಿನ ಮುದುಕಿಯರು ಈಗ ನೋಡ್ರಿ ಇರ್ತೀರಮ್ಮ, ಹನಿ ತುಂಬಾ ಕೂಕು ಹಸ್ತಿದ್ರು. ನಾ 80 ವರ್ಷದ ಮುದುಕಿ ಹೋಗಿ ಕೇಳಿದೆ, ಯಾಕೆ ಹನಿ ತುಂಬಾ ಕೂಕು ಹಸ್ತಿರಲ್ಲ ಅಂದಾಗ ಆ ಮುದುಕಿ ಕೇಳ್ರಿ, ಯಪ್ಪ ಕುಂಕುಮ ಅಂದ್ರ ಗಂಡ. ಆಗಿನ ಕಾಲದಾಗ ಯಾಕೆ ದೊಡ್ಡ ಕುಂಕುಮ ಹಚ್ತಿದ್ವಿ ಅಂದ್ರ ಆಗಿನ ಕಾಲದಾಗ ಗಂಡನರಿಗೆ ಅದು ದೊಡ್ಡ ಕಿಮ್ಮತ್ತಿತ್ತಪ್ಪ ಅನ್ನೋದಕ್ಕೆ. ನಾವು ಮನೆಗೆ ಹೋಗೋಣ, ನನ್ನ ಹೆಂಟು ಕುಂಕುಮ ಹೋಗ್ತೀನಿ ಕೀಟಿ ಅದ. ನನ್ನ ಹಣೆ ಬರ ನನಗೆ ಏನು ಗೌರವ ಕಿಮ್ಮತ್ತ ಅದು ಗೊತ್ತೈತಿ. ಇನ್ನ ಬೆಂಗಳೂರು ಕಡೆ ಹೋಗಕ್ಕ ಬರೀ ಟಿಕಾ ಹಚ್ಕೊತಾರೆ, ಬೇಕಾದಾಗ ಹಚ್ಕೊತಾರೆ, ಬ್ಯಾಡ ಕಿತ್ತು ಒಯ್ದು ಪ್ರಿಜಿಗೆ ಕಂಡಿಗೆ ಹಚ್ತಾರೆ. ಇನ್ನು ಗಂಡ ಒಯ್ದು ಮಡಿಗೆ ಬಿಡಿತಾರ ಕಡೆ. ಆದ್ರೆ 80 ವರ್ಷ ಹುಡುಗಿಗೆ ನಾವು ಹೋಗಿ ಕೇಳಿದೆ, ಆಯಿ ಮತ್ತು ಮುತ್ತನ ಹೆಸರು ಹೇಳ ಅಂದೆ. 80 ವರ್ಷದ ಹುಡುಗಿ ಮುತ್ತನ ಹೆಸರು ಹೇಳಲು ಎಷ್ಟು ಖುಷಿ ಆಗ್ಬೇಕು. ಐತಮ್ಮ ನೀ ಕೇಳಬಾರ್ದ, ನಾ ಹೇಳಬಾರ್ದ, ಬರೀ ಹೆಸರು ಯಾಕ ಒಡಪಾಕಿ ಅಂತ ಕೇಳ ಒಡಪು ಅಂತ ಹೇಳಿ 80 ವರ್ಷದ ಹುಡುಗಿ ಗಂಡನ ಹೆಸರು ಒಡಪಾಕಿ ಹೇಳ್ತಾಳ. ಉಪ್ಪಿಟ್ಟು ಬಾಳ ಚಪಾತಿ ಪದರ ಬಾಳ, ಉಪ್ಪಿಟ್ಟು ಬಾಳ ಚಪಾತಿ ಪದರ ಬಾಳ, ನನ್ನ ಗಂಡನ ನೆಲ ನೆದರ ಬಾಳ ಎಷ್ಟು ಪ್ರೀತಿ ಎಷ್ಟು ಕಾಳಜಿ ನೋಡ್ಲಕ್ಕ. ನಾ ಸಾಲಿ ಕಲ್ತಕ್ಕೆ ಮಾಡ್ಕೊಂಡಿದ್ದಕ್ಕ ನಮ್ಮ ಮನೇಲಿ ಅದು ಕರ್ಕೊಂಡು ಹೋಗಿನಿ. ಜೋಡಿನಾಗ ಹಳೆಯ ಬಟ್ಟಿ ಮಾಡಿ ನಮ್ಮ ತಂದು ಗಂಡ ಹೆಂಡತಿ ಕೊಂಡಿಸಿ ನಮ್ಮ ಸ್ವಾದಂತ ಬಟ್ಟಿ ಮಾಡ್ಬೇಡಿ. ಬಟ್ಟಿ ಮಾಡೋದು ನಾ ಮಾಡ್ತೀವಿ ಬಂದು ನನ್ನ ಹೆಂಡತಿಗೆ ಯಾವಾಗ ಗಂಡನ ಹೆಸರು ಹೇಳ ಆಕಿ ನಾ ಕುಟುಂಬ ಬಾಜು ಹಾಕಿಗಿ ಚಲೋ ನಾನ್ ಸ್ವಲ್ಪ ಸೀರೆ ಉಡಿಸ್ಯಾರ, ಸೀರೆ ನೋಡಕ್ಕೆ ಬ್ಯಾಗ್ನಾಗ ಇಟ್ಕೋಕಿ, ಸೀರೆ ನೋಡಕ್ಕೆ ಬ್ಯಾಗ್ನಾಗ ಇಟ್ಕೋಕಿ. ಬಾಜು ಅವ್ರ ತಂಗಿ ಗಂಡ ಬಟ್ಟಿ ಮಾಡ್ಯಾರ, ಅವ್ರ ತಂಗಿ ಸೀರೆ ನೋಡಕ್ಕೆ ತನ್ನ ಸೀರೆ ನೋಡಕ್ಕೆ, ಅವ್ರ ತಂಗಿ ಸೀರೆ ನೋಡಕ್ಕೆ ತನ್ನ ಸೀರೆ. ನಾನ್ ಕೊಡಿ ಅಂದ್ರೆ ಸೀರೆ ನೋಡಿದಿಲ್ಲ, ನಮ್ಮ ಅತ್ತೆ ಗಂಡನ ಹೆಸರು ಹೇಳಕ್ಕಂತಾಳೆ. ಅಂದಾಗ ಚಲೋ 400 ರೂಪಾಯಿ ಸೀರೆ ಉಡಿಸಿದ ಭಾಳ ಖುಷಿ ಆಗಿದ್ರಿ. ಶಾಣೆ ಹೋಗ್ಬಿಡ್ರಿ, ನನಗೆ ಭಾಳ ಖುಷಿ ಆಯ್ತಾಗ ಎಲ್ಲೂ ಮನೆ ಕರ್ದಂಗೆ ಶಾಣೆ ಅಂತ ಹೇಳಂಗಾಗಿತ್ತು. ಶಾಣು ನಮ್ಮ ಅತ್ತೆ ಸುಳ್ಕೊಂಡು ಐತಾಗಿತ್ತು. ಏನು ಶಾಣು ಅಂತಿ ಒಡಪಾಕಿ ಒಡಪ ಅನ್ನೋದು. ನಮ್ಮ ಅತ್ತೆ ಸುಳ್ಕೊಂಡು ಸಾಲಿ ಕತ್ತ ಹಾಕಿ ಇಲ್ಲಿ ಒಳಗೆ ಬರ್ತಾವ ಅಂದೆ.
ಹೆಂಗೆ ಒಡಪಾಕಿ ಹೇಳ್ಬೇಕು. ಯಾಕಂದ್ರೆ ಆಯರ್ ಮಾಡಿದ 400 ರೂಪಾಯಿ ಸೀರೆ ವಾಪಸ್ ಕೊಡ್ತೀವಿ ನಮ್ದು. ಇನ್ನು ಆಯರ್ ಮಾಡಿ ಸೀರೆ ಕಸೋತ್ರ ಬಾ ಅಂತ ಹೇಳಿ ನನ್ನ ಹೆಂಡತಿ ನನ್ನ ಹೆಸರು ಒಡಪಾಕಿ ಹೇಳ್ಕೊರೆ ಬಹಳ ಚಂದ ಒಡಪ್ ಕೇಳ್ರಿ. ಎಲ್ಲಿ ಹೋಗಿ ಹೇಳ್ಬೇಡಿ ಅವರು. ನೀವು ಹೆಣ್ಮಕ್ಳು ಬಾಯಾಗ ಮಾತೇ ನಿಲ್ಲವ. ಯಾಕಂದ್ರೆ ಈ ಒಡಪು ಕೇಳಿ ಅಂದ್ರೆ ಅಲ್ಲಿ ದಾರ್ಯಾಗ ಹೋದಾಗ ಯಾವಕ್ಕೆ ನಾವು ಮಕ್ಕೊಂಡಿದ್ದಂಗೆ ಎಬ್ಬಿಸಿ ಐದು ಹೊಸ ಮಕ್ಕಳ ನಾನು ಹೆಂಡತಿ ಗಂಡ ಸೇರಿ ಒಡಪಾಕಿ ಒಡಪಾಕಿ ಹೊಸ ಒಡಪು ಯಾರು ಹೇಳಬೇಡಿ ಕೇಳಿ. ನನ್ನ ಹೆಂಡತಿ ನನ್ನ ಹೆಸರು ಹೇಳಿದ್ರು ಒಡಪಾಕಿ. ಚಾವಿ ಕಿಟ್ಲಿ ಕೂಸು ಬರ್ತಲಿ, ಚಾವಿ ಕಿಟ್ಲಿ ಕೂಸು ಬರ್ತಲಿ ನನ್ನ ಗಂಡನ ಹೆಸರು ಗೊತ್ತಿದ್ದು ಕೇಳ್ತಾರ ನೀನು ಯಾವ ಎತ್ತಿಲ್ಲ ಅದನ್ನು ನೋಡಿ. ನಮ್ಮ ಮಾಡ್ತೀನಿ ಎಲ್ಲ ಎತ್ತ ನಿಮಗೆ ಈ ನಮ್ಮ ಅತ್ತಿ ಹೆಂಗ ಹೇಳ್ತೇವೆ ಅವಶ್ಯಕ ಬರಲಿ ಅತ್ತಿ ನಾನು ನನ್ನ ಹೆಂಡತಿ ಹೆಸರು ಒಡಪಾಕಿ ಹೇಳ್ತೀನಿ ಬಾ ಅಂದ್ರೆ ನಾನು ಬಿಟ್ಟು ಒಡಪಾಕಿ ಹೇಳಿ. ಹುಬ್ಳ್ಯಾಗಿರೋದು ಡೆಂಟಲ್, ಧಾರವಾಡದಾಗಿರೋದು ಮೆಂಟಲ್. ಹುಬ್ಳ್ಯಾಗಿರೋದು ಡೆಂಟಲ್, ಧಾರವಾಡದಾಗಿರೋದು ಮೆಂಟಲ್. ನಾನು ಹೆಂಡತಿ ಧಾರವಾಡ ನೋಡ್ಕೋತ ಹಾಗೆ ತೀರ್ಕೊಂಟಲ್ಲ. ಧಾರಾವಾಹಿಗಳಿಗೆ ಸಾವಿಲ್ಲ ನೋಡ ಹೆಣ್ಮಕ್ಳ ಕಣ್ಣಿಗೆ ನೋಡಿಲ್ಲ. ಧಾರಾವಾಹಿಗಳಿಗೆ ಸಾವಿಲ್ಲ ನೋಡ ಹೆಣ್ಮಕ್ಳ ಕಣ್ಣಿಗೆ ನೋಡಿಲ್ಲ. ಕಟ್ಕೊಂಡು ಗಂಡಂದ್ರಿಗೆ ಸಮಯಕ್ಕೆ ಸರಿಯಾಗಿ ಊಟ ಇಲ್ಲ, ಸಮಯಕ್ಕೆ ಸರಿಯಾಗಿ ಊಟ ಇಲ್ಲ. ಹೇಳ್ರಿ ಗಂಡಸ ಮಕ್ಳು ಯಾರೊಬ್ರು ಕೈ ಎತ್ತಿ ಸಂಜೆ 9 ಗಂಟೆಗೆ ನನ್ನ ಹೆಂಡತಿ ಕಡೆಯಿಂದ 2 ರೊಟ್ಟಿ ಮಾಡ್ಸೋದು ಅಂತ ಹೇಳ್ರಿ ನೋಡೋಣ. ಏನೇ ಬೇಡಕ್ಕ ಧಾರಾವಾಹಿ ಮುಗಿಯತ್ತಾನ ಈಗ ನಿಮ್ಗೆ ಹೊಳೆ ನೋಡೋರಂತ ಪರಿಸ್ಥಿತಿ ಬಂದು ಸ್ವಲ್ಪ ತಳ್ಳಗೆ ಸತ್ತಿದ್ದೆ ನನ್ನ ಹೆಂಡತಿ ಕಂಬೈತಂಗೆ ಇದ್ದೀರಿ. ತಳ್ಳಗೆ ಬೆಳ್ಳಗೆ ಮಾಡ್ಕೊಂಡಿದ್ರಿ ಧಾರಾವಾಹಿ ನೋಡಿ ಹೆಂಗಾಗ್ಯಾವಂದ್ರ ಮ್ಯಾಲೆ ಸಿಂಟೆಕ್ಸ್ ಅದಾಗ ಹಿಂಗ್ ಬರ್ಸದಾಗ ಈಗ ಸೀಸನ್ ಹೋಗಲೆಕ್ಕಾಗಿ ಈಗ ಸೈಡ್ ನಿಂದಿಸ್ಬೇಕು ಒತ್ತಬೇಕು ಮತ್ತೆ ನಾನೇ ಜಪ್ಕೊಂಡ್ ಬರ್ಬೇಕ. ಒಬ್ಬರ ಹಿಂಗಿರಿ ನೋಡ್ರಿ ನೀವು. ಯಾಕಂದ್ರೆ ಪುರಾಣ ಕೇಳ್ತೀರಿ, ಪ್ರವಚನ ಕೇಳ್ತೀರಿ, ಹೊಲ ಕೆಲಸ ಮಾಡ್ತೀರಿ, ಹತ್ತಿ ಬಿಡಿಸ್ತೀರಿ, ತೊಗರಿ ಕೊಯ್ತೀರಿ. ಯಾರು ಕೆಲಸ ಮಾಡ್ತೀರಿ, ಯಾರು ಪುರಾಣ ಪ್ರವಚನಗಳು ಕೇಳ್ತೀರಿ ಅವ್ರು ಆರೋಗ್ಯವಂತರಾಗಿರ್ತೀರಿ. ನಿಮ್ಗೆ BP ಇರಲ್ಲ, ಶುಗರ್ ಇರಲ್ಲ. ಅದಕ್ಕೆ ಹೈನೊಳಗೆ ಯಾರು ನೋಡಿ ಅವ್ರು ಆರೋಗ್ಯವಂತರಾಗಿರ್ತೀರಿ. ಅಲ್ಲಿಗೆ ಬಹಳಷ್ಟು ಸುಸಂಸ್ಕೃತವಾಗಿರ್ತಕ್ಕಂಥ ಮಾತು ನಾವು ಹೇಳ್ಬೇಕಾಗ್ತದೆ. ಈ ಕಡೆ ಕೂತಾರೆ ಮಕ್ಕಳು ನಮ್ಮ ಬಗ್ಗೆ ಒಟ್ಟ ಹೇಳಲಾಗಿರಂತ ಅವ್ರಿ. ನಾವು ಕಾಲೇಜ್ ಲೆಕ್ಚರ್ ಹಾಕೋರೆ ಯಾಕಾರ ಲೆಕ್ಚರ್ ಆಗಿ ನನಗೆ ನಾವು ಫಿಸಿಕಲ್ ಎಜುಕೇಶನ್ ಸ್ಪೋರ್ಟ್ಸ್ ಆಟ ಆಡ್ಸೋ ಲೆಕ್ಚರ್. ಹುಡುಗರು ನೋಡ್ಬೇಕ್ರಿ ಈ ಅಣ್ಣವ್ರ ನೇಗ್ ನೋಡ್ದೆ ಫೋನ್ ಹಚ್ಚಿದ್ರು ಸ್ಟೇಟಸ್ ನೋಡ್ರಿ ಇಬ್ಬರು ತೆಚ್ಕೊಂಡು ಚಂದ ಫೋಟೋಗಳ ನಮ್ಮ ಕಡೆಗೆ ಅವರಿ ಈ ಕಡೆ ಬೋಳ್ಸ್ಕೊತಾರ, ಈ ಕಡೆ ಬೋಳ್ಸ್ಕೊತಾರ, ಮ್ಯಾಗ ಈ ಕಡೆ ಚುಬ್ರ ಆ ಕಟಿಂಗ್ ಮಾಡ್ಸ್ಕೊಂಡ್ ಬರೀ ಅಂತೇಳಿ ದಿನ ಕಾಲೇಜ್ ಹೊಡಿತಿದ್ ನೋಡ್ರಿ. ಆ ಹುಡುಗರು ಏನ್ ಮಾಡ್ಯಾವ್ರಿ ಇವ್ ಮಾಸ್ಟರ್ ಮಗ ಹೊಡಿತಾನೆ ನೀವು ಒಂದು ದಾರಿ ತರಬೇಕಂತೇಳಿ ನಾ ಕಾಲೇಜ್ ಮುಗಿಸೋ ಮನೆಗೆ ಹೊಂಟಿನ್ರಿ. ನನ್ನಿಂದ ಸೀದಾ ಮನೆಗೆ ಬಂದಾರ ಅವ್ರು ನೋಡಿ. ನನಗೆ ಗೊತ್ತಾಗ ಬಂದಾರ ನಮ್ಮ ಮನೆಗೆ ನೋಡ್ಯಾರ. ಮರ್ದಿವ್ಸ ನಾ ಕಾಲೇಜ್ ಹೊರ ಬಂದಾರ. ನಾ ಕಾಲೇಜ್ ಹೊರಗೆ ಹೋಗಿನಿ. ಆ 4 ಹುಡುಗರು ಯಾರು ಹೊರಸ್ಕೊಂಡು ನೋಡಿ ಸೀದಾ ನಮ್ಮ ಮನೆಗೆ ಹೋಗ್ಯಾರ. ಹೋಗಿ ಮನೆ ಬಾಗಿಲು ಹೊಡೆದ ಟಕ್ 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 ಅಂತ ನನ್ನ ಹೆಂಡತಿ ಬಾಗಿಲು ತೆಗ್ದಾನ. ಯಾರು ಬೇಕ್ರಿ ನನ್ನ ಹೆಂಡತಿ ಇದು ದೇಸಾಯಿ ಸರ್ ಮನೆ ಏನ್ರಿ? ಹೌದ್ರಿ. ಮತ್ ನೀವ್ ಯಾರು ಅಂತ ಕೇಳಿದ್ರಿ. ನಾ ದೇಸಾಯಿ ಸರ್ ಹೇಳ್ತೀನ್ರಿ. ಹೌದ್ರಿ. ಮತ್ತ ದಿನ ಕಾಲೇಜ್ ಹೆಣ್ಮಗಳು ಬುದ್ಧಿ ತಗೊಂಡ್ ಬರ್ತಾರಲ್ಲ ಅವ್ರು ಯಾರ್ರಿ? ಇದು ನನ್ನ ಹೆಂಡತಿ ಮೊದಲೇ ಅನುಮಾನಕ್ಕೆ ಇದು. ಕಾಲೇಜ್ ಮುಗಿಸ್ಕೊಂಡು ಅವತ್ತು ಹೊಂಟಿನಿ. ಸಂಗಮೇಶ್ ಅವ್ರು ಎದುರು ಸಿಕ್ಕಾರ. ಬರೀ ದೇಸಾಯಿ ಸರ್ ಬಾರಿ ಸಿಕ್ಕಿರಿ ಅಂತ ಹೇಳಿ 2 ಮಸಾಲೆ ದೋಸೆ ಬ್ಯಾಡ ಅಂತ ತಿಳಿಸ್ಬಿಡ್ರಿ. ದೋಸೆ ತಿಂದು ಹೊಟ್ಟೆ ತುಂಬ ಮನೆಗೆ ಹೋಗಲಿ ಹೇಳ್ತಿ ಈ ಬರ್ರಿ ಫೋಟೋ ಮಾಡಿ ಬರ್ರಿ ಹೊಟ್ಟೆ ತುಂಬ್ಯಾದ ಅಂದೆ. ಆಕಿ ಬಂದಿ ನನ್ನ ಮಾಡ್ತೀವಿ ಅತ್ತ ಡೈವರ್ಸ್ಗೆ ಬಂದಿದ್ದಾಗ ಅದಕ್ಕೆ ಅವತ್ತಿನಿಂದ ಮಕ್ಕಳಿಗೆ ಹೊಡೆದೇ ಬಿಟ್ಟಿರ್ಬೇಕು. ಅದಕ್ಕೆ ಮಕ್ಕಳಿಗೆ ಒಬ್ಬ ಎಮ್ಮೆಲೆ ಎದುರು ಹಾಕೋರಿ, ಮಕ್ಕಳಿಗೆ ಎದುರು ಹಾಕೋದು ಬಹಳ ಕಷ್ಟ. ಶಾಲೆ ಬಸಪ್ಪನ ಜಾತ್ರೆ ಮಾಡಿ ನಮ್ಮ ಅತ್ತೆ ಬಂದೇವ್ರಿ. ಅತ್ತಂದ್ರ ಅಂದ್ರೆ ನಮ್ಮ ಹೆಂಡತಿ ಅವ್ರಿ ಜಾತ್ರೆಗೆ ಹೆಂಡತಿ ಅವನೇ ಬರ್ತಾಳೆ. ನಮ್ಮ ಮಗು ಬರಲ್ಲ. ನಮ್ಮ ಮಗು ಬರ್ತಾಳ ಅಂದ್ರೆ ಸಾಕಕ್ಕ ತಿಳಿಗೊಂದು ಇಬ್ಬರು ಕಟ್ಕೋತಾಳ, ಕಾಲಿಗೆ ಅಡರ್ಬಿ ಕಟ್ಕೋತಾಳ, ಕೈ ಕಾಲ ಬಾಳ ಬಾಳ ಅಲ್ಲ ಕತ್ತಾವ ಅಂತೇಳಿ ಎಡ್ಡೆ ಮುಚ್ಕೋತಾಳೆ ಅಕ್ಕ. ನಿಮ್ಮ ಹೊಂಟಾಳ ಅಂತ ನೋಡಿ ಎಡ್ಡು ಗ್ಯಾಸ್ ಚಾಲು ಮಾಡ್ತಾಳ, ಮರಿ ತೊಳಿತಾಳ, ರಂಗೋಲಿ ಹಾಕ್ತಾಳ, ಹೂವಿಗೆ ಹಾಕ್ತಾಳ, ಮಿಕ್ಸರ್ ಚಾಲು. ಇಂಥ ಪರಿಸ್ಥಿತಿ ಬಂದ. ಮೊನ್ನೆ ನಾನು ಹೆಂಡತಿ ಹೋಗಿ ಬಂದಿದ್ದಲ್ಲಿ ಕಾಲೇಜಿಂದ ಬಂದ ತಕ್ಷಣ ಊಟ ಕೊಟ್ಟ ತಕ್ಷಣ ಒಂದು ತುತ್ತು ತಗೊಂಡು ಬಾಯಾಗಿ ಇಟ್ಕೊಂಡೆ. ನನ್ನ ಹೆಂಡತಿಗೆ ಹೇಳಲಿ ಇವತ್ತು ಅಡಿಗೆ ನೀವು ಮೌನ ಮಾಡ್ಯಾಳ ಅಂದೆ. ಇಲ್ರಿ ಇದು ನಾನೇ ಮಾಡಿಲ್ಲ ಅಂದೆ. ಇಲ್ಲ ಅಡಿಗೆ ನೀವು ಮೌನ ಮಾಡ್ಯಾಳ ಅಂದೆ. ಇಲ್ರಿ ನಾನೇ ಮಾಡಿಲ್ಲ. ನೀನ್ ಎಷ್ಟು ಮಾಡಿ ಹೇಳ್ತೀನಿ ನೀವು ಮೌನ ಮಾಡ್ಯಾಳ ಅಂದೆ. ನನ್ನ ಹೆಂಡತಿಗೆ ಖುಷಿ ಆಗ್ಬೇಕು. ನನಗೆ ಅದೇ ನನ್ನ ಎಷ್ಟರ ಕಾಜಿ ಎಷ್ಟರ ಪ್ರೀತಿ ಅದ. ನಾ ಮದಿ ನಡಿಗೆ ರುಚಿ ಗೊತ್ತಾಗ್ತದ, ನಮ್ಮ ಮೌ ಮದಿ ನಡಿಗೆ ರುಚಿ ಗೊತ್ತಾಗ್ತದ. ಕರೀ ಇವತ್ತು ಅಡಿಗೆ ನಮ್ಮ ಮೌನ ಮಾಡ್ಯಾಳ ನಿಮಗೆ ಹೆಂಗ್ ಗೊತ್ತಾಯ್ತು? ಯಾಕೋಲಿ ಬಿಡು ಏನ್ ದೊಡ್ಡ ಆಗದ. ಇಲ್ಲ ಹೆಂಗ್ ಗೊತ್ತ ಹೋಲ್ ಬಿಡುವ. ಇಲ್ಲ ಹೆಂಗ್ ಗೊತ್ತಾಯ್ತು ಹೇಳ್ರಿ. ಹೋಲ್ ಬಿಡುವ ಅಂದೆ. ಇಲ್ಲ ಹೆಂಗ್ ಗೊತ್ತಾಯ್ತು ಹೇಳ್ರಿ ಅಂದ್ರೆ ಕೋಲಿ ಏನ್ ದೊಡ್ಡ ಆಗದವ. ಲಗ್ನಾಗ 6 ವರ್ಷ ದಿನ ಊಟ ಮಾಡ್ತೀನಿ ಗೊತ್ತಾಗಲ್ಲ. ಹೆಂಗ್ ಗೊತ್ತಾಯ್ತ್ರಿ? ಹೆಂಗ್ ಗೊತ್ತಾಯ್ತು ಲಗ್ನ ಕೊಡಿ ದಿನ ಊಟ ಮಾಡೋ ಟೈಮ್ ಕರಿ ಕೂದಲು ಬರ್ತೇವು. ಇವತ್ತು ಬೇಕಂದ್ರೆ ಮಾತಂದ್ರೆ ಅಡಿಗೆ ಮೌನ ಮಾಡ್ಯಾಳ.
ಅದಕ್ಕೆ